ನೋಡ್ರಿ ಫ್ರೆಂಡ್ಸ್, 2 ಕೋತಿಗಳು ಮೇಲೆ ಹೋಗ್ಬಿಟ್ಟದ ಅಷ್ಟು ಬೇಗ. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಇವಾಗ ಸಾಯಂಕಾಲ 6:30 ಆಯ್ತೈತೆ. ಎಲ್ಲೋಯ್ತಾ ಇದ್ದೀನಿ ಅಂದರೆ ಕೇರಳ ಟ್ರಿಪ್ ಹೋಯ್ತಾ ಇದ್ದೀನಿ. ಗಾಡಿನೆಲ್ಲ ಬಿಟ್ಬಿಟ್ಟು 1 ವಾರ ಆಗುತ್ತೆ ಅಂತ ಹೇಳಿದ್ರಲ್ಲ ರೆಡಿ ಆಗೋಕ್ಕೆ. ಅದಕ್ಕೇ ಕೇರಳದು ಬಾಡಿಗೆ ಇತ್ತು, ಅದಕ್ಕೋಸ್ಕರ ಕೇರಳ ಬಾಡಿಗೆ ಹೋಯ್ತಾ ಇದ್ದೀನಿ. ಅದು ಬಂದು ನನ್ನ ಫ್ರೆಂಡೇನೆ, ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇರೋದು. ಇವಾಗ ಹೋಗಿ ಅದು ಆಲೋಪಿಗೆ ಹೋಯ್ತಾ ಇರೋದು. ಫುಲ್ಲು ಮಸ್ತಾಗಿರುತ್ತೆ. 5 ಡೇಸು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋಗಳು ಹಾಕ್ತಾ ಇರ್ತೀನಿ. ನೋಡಿರಿ, ನೋಡ್ಬಿಟ್ಟು ಚೆನ್ನಾಗಿರೋ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಆರಾಮಾಗಿ ಬೇರೆ ವೀಡಿಯೋ ನೋಡಿ, ಸರಿನಾ? ಸೀದಾ ನಮ್ಮ ಹುಡುಗನ ಮನೆ ಹತ್ರ ಬಂದೆ. ನಮ್ಮ ಹುಡುಗವ್ರ ತಮ್ಮ ಆಲ್ರೆಡಿ ಗಾಡಿಗೆ ಬ್ಯಾಗೆಲ್ಲ ತುಂಬಿಸಿ ಪ್ಯಾಕ್ ಮಾಡ್ತಾವನೆ. ಲವ್ ಆಯಣ್ಣ ಒಂದ್ಸಲ ಲವ್ ಆಯ್ ಅಂತಾವ್ ನೋಡಿ ಫ್ರೆಂಡ್ಸ್. ನಮ್ಮ ತಮ್ಮ ಏನೋ ಮಸ್ತಾಗ ನೋಡ್ರಿ, ಹೀರೋ ಥರ. ಇದೇ ಗಾಡಿ ಫ್ರೆಂಡ್ಸ್, ನನ್ನ ಡ್ರೀಮ್ ಕಾರ್ ಇದು, ಕ್ರಿಟಾ 786. ಮಸ್ತಾಗ ಐತೆ ನೋಡ್ರಿ ನಂಬರ್. ಹೊಸ ಕಾರಲ್ಲಿ ಒಳ್ಳೆ ಡ್ರೈವು. ಇನ್ನೇನು ಗಾಡಿ ಎತ್ಕೊಂಡು ಓಡ್ತಾ ಇದ್ದೀವಿ. ಸೀದಾ ಹೊಟ್ಟೆ ಸೀತಾಯ್ತು ಅಂತ ಸೆಲ್ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಸೆಲ್ಲು ಮಾಮೂಲಿ ಅಂಗಡಿ ಇರುತ್ತಲ್ಲ, ಅದ್ರ ಒಳಗಡೆ ಹೋಯ್ತಾ ಇದ್ದೀವಿ. ಮಸ್ತಾಗಿ ಐತೆ ಅನ್ಕೊಳ್ರಿ, ಒಳಗಡೆ ಹೋಯ್ತಾ ಇದೀವಿ. ನೋಡ್ರಿ ರಿಯಾನ್ ಹೆಂಗೆ ನಿಂತವ ನೋಡ್ರಿ, ಮಸ್ತಾಗಿ ಖುಷಿಯಾಗದ. ಕ್ಯಾಮ್ರಾ ನೋಡಿದ ತಕ್ಷಣ ಮಸ್ತಾಗಿ ಒಂದು ಪೋಸ್ಟ್ ಕೊಡೋಣ ಅಂತ ಪೋಸ್ಟ್ ಕೊಡ್ತಾ ಇದ್ದೀವಿ. ಒಂದು ಪೋಸ್ಟ್ ಕೊಡ್ಸೋದು ಹಂಗೆ ನೋಡಿ ಆಡಿಯನ್ಸ್ ಒಂದು ಆಯನ್ನು ಕನ್ನಡ ಸೀದಾ ತಮಿಳ್ನಾಡು ಬಾರ್ಡರ್ ಹತ್ರ ಎಂಪೈರ್ ಹೋಟ್ಲಿಗೆ ಹಾಕೋದು. ಎಂಪೈರ್ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಕೂತಿದ್ದೀವಿ. ನೋಡ್ರಿ ನಾವೆಲ್ಲರೂ ಹೋಗಿರೋದು. ಎಲ್ಲ ಒಂಥರ ಫ್ರೆಂಡ್ಲಿ ಆಗಿದ್ದಾರೆ, ನಮ್ಗೆ ಅದೇ ಖುಷಿ. ಬಂದರೆ ಡ್ರೈವರ್ ಥರ ನೋಡಲ್ಲ, ಫ್ರೆಂಡ್ಲಿಯಾಗಿ ನೋಡ್ತಾರೆ. ಅಲ್ಲಿ ಊಟ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಅಂಗಡಿ ಹತ್ರ ಬಂದರೆ ನಮ್ಮ ಬಾಸ್ದು ಕಾರ್ ಸಿಕ್ಬಿಡೋದ. ತಗೊಂತೀನಿ, ಮಿಸ್ಸೇ ಮಾಡೋದು. ಅದಕ್ಕೆ ಡ್ರೈ ಮಾಡ್ಬಿಟ್ಟು ಜ್ಯೂಸ್ ಬಿಡಿಸ್ಕೊಂಡು ಇಲ್ಲಿ ಬಾತ್ರೂಮ್ ಡ್ರೈ ಮಾಡ್ತಾ ಇದ್ದಾನೆ ನೋಡಿ. ಬಾತ್ರೂಮಲ್ಲೆಲ್ಲ ತೀಟೆ ಮುಗಿಸ್ಕೊಂಡು ಸೈಯದ ಗಾಡಿ ಓಡಿಸ್ತೀನಿ ಅಂದ. ಸರಿ ಆಯ್ತು ಅಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಹೋಯ್ತಾ ಇದೀನಿ. ಕೇರಳಲೆಲ್ಲ ಡೀಸೆಲ್ ಜಾಸ್ತಿ ಅಂದ್ಬಿಟ್ಟು ನಯ್ಯರ ಪೆಟ್ರೋಲ್ ಬಂಕ್ ಹತ್ರ ಟಾಪ್ ಅಪ್ ಮಾಡಿಸ್ಕೊಂಬಿಡೋಣ ಇಲ್ಲೇ ಅಂದ್ಬಿಟ್ಟು ಫುಲ್ಲು ಟಾಪ್ ಅಪ್ ಮಾಡಿಸ್ಕೊತಾ ಇದ್ದೀವಿ. ಆಮೇಲೆ ಅಲ್ಲೆಲ್ಲ ಸುಮ್ಮನೆ ಜಾಸ್ತಿ ಏನಕ್ಕೆ ಸುಮ್ಮನೆ ಖರ್ಚು ಮಾಡೋದು ಅಂದ್ಬಿಟ್ಟು ಇಲ್ಲೇ ಮಾಡಿಸ್ಕೊತಾ ಇದ್ವಿ. 200 ಕಿಲೋಮೀಟ್ರ್ ಹೊಡೆದಾದ್ಮೇಲೆ ತಿರುಗಿ ಹಾಕೊಂಡು ನಿದ್ದೆ ಬರ್ತಾ ಇತ್ತು. ಅದಕ್ಕೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿಯೋಕೆ ನಿಲ್ಸಿದ್ವಿ ಫ್ರೆಂಡ್ಸ್. ನೋಡ್ರಿ ಏನಾನ ತಿನ್ಬೇಕು ಅನಿಸ್ತೈತೆ, ತಿನ್ನಕ್ಕೆ ಇಷ್ಟ ಆಯ್ತಲ್ಲ ಅಷ್ಟೇ ಫ್ರೆಂಡ್ಸ್. ಇವಾಗ ಟೈಮ್ 3:30, ನಿದ್ದೆ ಬರ್ತಾ ಇದ್ದ ಕಾಫಿ ಕುಡಿತಾ ಇದ್ದೀವಿ ಇಬ್ರು. ಅವ್ನು ನಿದ್ದೆ ಬರ್ತಾ ಇದ್ದಾನೆ, ಸಿಗರೇಟ್ ಸತ್ತವನೇ. ನಾನು ಸೇದಲ್ಲ, ಬಿಟ್ಬಿಟ್ಟಿದ್ದೀನಿ. ಏನು ಮಾಡೋಣ? ಸೀದಾ ಟೀ ಎಲ್ಲ ಕುಡ್ಕೊಂಡು ಬೆಳಗಿನ ಜಾವ 5 ಗಂಟೆ ಆಯಿತು. ಸೀದಾ ಟೆನಲ್ ಸಿಕ್ತು. ಟೆನಲ್ ಒಳಗಡೆ ನುಗ್ಗಿದ ತಕ್ಷಣ ಆಚೆ ಬಂದೆ. ನೋಡ್ರಿ ಬೆಳಗ್ಗೆ ಆಗೋಗ್ಬಿಡೋದ ಫ್ರೆಂಡ್ಸ್. ನೋಡ್ರಿ ಸೂರ್ಯ ಎಷ್ಟು ಮಸ್ತಾಗಿ ಹೊಳಿತಾ ಬಿದ್ದವನು ಬೆಳಗ್ಗೆ. ನಂತರ ಬೆಳಿಗ್ಗೆ ಸೀದಾ ನಾಷ್ಟ ಮಾಡೋಣ ಅಂತ ನಮಸ್ತೆ ತಿಂಡೀಸ್ ಅಂತ ಹೋಟ್ಲು ಸಿಕ್ತು. ನುಗ್ರಿ ಒಳಗಡೆ ಅಂತ ನುಗ್ತಾ ಇದೀವಿ. ನೋಡ್ರಿ ಇವನ್ ರಿಯಾನ್ ನೋಡ್ರಿ, ಅಣ್ಣ ಮಕ ಏನೋ ತೊಳೆದಿಲ್ಲ, ವಿಡಿಯೋ ಮಾಡಬೇಡಿ ಅಣ್ಣ ಅಂತವನೆ. ಅದಕ್ಕೆ ಹುಲಿ ಸಿಂಹ ಏನಾದ್ರು ಮಕ ಈಗ ತೊಳಿತದೇನೋ ನೋಡೋ ಸಿಂಹನ ಅಂದೆ. ಸೀದಾ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ನೋಡ್ರಿ ಪೇಪರ್ ದೋಸೆ ಕೊಟ್ಬಿಡೋನಿ ಅಂತ ಎಲ್ಲ ಆಡ್ಕೊಂತವ್ರೆ ಫ್ರೆಂಡ್ಸ್. ಕುಡಿತಾ ಇದ್ದೀವಿ. ಕುಡಿದಿದ್ದೆ ಎಳಿತಾ ಇದ್ದೆ, ಅವ್ರು ಮಲ್ಕೋಬೇಕು. ಹೇಳತ್ತೀರಾ? ಕರೆಕ್ಟು. ಫ್ರೆಂಡ್ಸ್ ನಾಷ್ಟ ಎಲ್ಲ ಮಾಡಿ ಇಲ್ಲಿ ಯಾವುದೋ ಒಂದು ಬೀಚ್ ಕಾಣಿಸ್ತು. ಬೀಚ್ ನೋಡೋಕ್ಕಂತ ಹೋಯ್ತಾ ಇದ್ದೀವಿ. ನೋಡ್ರಿ ನಾನು ಸೈಯದ್ ಇಬ್ರು ಮಸ್ತಾಗೈತೆ ಅಂದ್ಕೊಂಡು ಬಂದರೆ ಇಲ್ಲಿ ಏನಿಲ್ಲ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಹೆಂಗೈತೆ, ವೇಸ್ಟ್ ಇದೆಲ್ಲ. ಏನಾರು ಹೇಳು? ಹಾಂ ನೋಡ್ರಿ, ವೇಸ್ಟು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ವೇಸ್ಟ್. ಬೀಚ್ ನೋಡೋಕೆ ಬಂದಿಲ್ಲ, ನಾವೇನೋ ಬೇರೆ ನೋಡೋಕೆ ಬಂದಿರೋದು. ಆಮೇಲೆ ತೋರಿಸ್ತೀನಿ ಬಿಡ್ರಿ. ಅಲ್ಲಿವರೆಗೂ ಕೂತ್ಕೊಂಡಿರಿ, ಬರ್ತೀನಿ ಫ್ರೆಂಡ್ಸ್.
ರೀಚ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್. ಗಾಡಿ ಪಾರ್ಕಿಂಗ್ ಆಗ್ತಾ ಐತೆ, ಅಲ್ಲೆಲ್ಲ ಐತೆ ನೋಡ್ರಿ ಬೋಟು. ಮಸ್ತಾಗಿ ಇವಾಗ ಬೋಟಲ್ಲಿ ಹೋಯ್ತಾ ಇದ್ದೀವಿ. ನೋಡ್ರಿ ಫ್ರೆಂಡ್ಸ್ 786 ನೋಡ್ರಿ ಫ್ರೆಂಡ್ಸ್, 2 ಕೋತಿಗಳು ಮೇಲೆ ಹೋಗ್ಬಿಟ್ಟದ ಅಷ್ಟು ಬೇಗ. ಗ್ಯಾಪ್ ಸಿಕ್ತು ಬಂದ್ಬಿಟ್ಟೆ. ಫ್ರೆಂಡ್ಸ್ ಇಂಜಿನ್ ಸ್ಟಾರ್ಟ್ ಆಯಿತು, ಹೋಯ್ತಾ ಇದ್ದೀವಿ. ಜಲ್ಲಿ 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 ಏನೋ ಬರೀದಾನೆ. ಸಾಕ್ಷಿ ಬರೀದೀನಿ ಫ್ರೆಂಡ್ಸ್. ಬೋಟೆಲ್ಲ ಸ್ಟಾರ್ಟ್ ಆಯಿತು. ಬಾಯ್ ಆಮೇಲೆ ಸಿಗೋಣ, ಓಕೆನಾ? ಬಾಯ್.